ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಈ ಪ್ಯಾರಾಶೂಟ್ ಆಯಿಲನ್ನು ಎಷ್ಟು ರೋಚಕವಾಗಿ ತಯಾರಿಕೆ ಮಾಡ್ತಾರೆ ಅಂತ? ಹಾಗೂ ಇದರ ಹಿಂದೆ ಇರುವ ಅದ್ಭುತ ಪ್ರೋಸೆಸ್ಗಳನ್ನು ನೋಡಿದ್ರೆ ನೀವೇ ಆಶ್ಚರ್ಯ ಆಗ್ತೀರಾ. ಜೊತೆಗೆ ಯಾಕೆ ಪ್ಯಾರಾಶೂಟ್ ಆಯಿಲ್ ಮೇಲೆ ಹೇರ್ ಆಯಿಲ್ ಅಂತ ಬರೆದಿರಲ್ಲ, ಇವೆಲ್ಲವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ನೀಲಿ ಬಾಟಲಲ್ಲಿರೋ ತೆಂಗಿನ ಎಣ್ಣೆ ಎಷ್ಟು ಪ್ಯೂರ್ ಅಂದರೆ ನೀವು ಇದನ್ನು ಅಡುಗೆಗೆ ಕೂಡ ಬಳಸಬಹುದು. ಹಾಗೂ ಅದಕ್ಕಾಗಿಯೇ ಪ್ಯಾರಾಶೂಟ್ ಬಾಟಲ್ ಮೇಲೆ ನಿಮಗೆ ಎಲ್ಲೂ ಹೇರ್ ಆಯಿಲ್ ಅಂತ ಬರೆದಿರೋದು ಕಾಣಿಸಲ್ಲ. ಮತ್ತು ಇದನ್ನು ತುಂಬಾ ಬಳಸಿರ್ತೀರ. ಆದರೆ ಯಾವತ್ತಾದರೂ ಇದು ಹೇಗೆ ಫ್ಯಾಕ್ಟ್ರಿಯಲ್ಲಿ ತಯಾರಿ ಮಾಡ್ತಾರೆ ಅಂತ ಯೋಚನೆ ಮಾಡಿದ್ದೀರಾ? ಹಾಗೂ ಗೊತ್ತಿಲ್ಲ ಅಂದರೆ ಅದರ ಅದ್ಭುತವಾದ ಮ್ಯಾನುಫ್ಯಾಕ್ಚರಿಂಗ್ ಹೇಗೆ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ತೆಂಗಿನ ಎಣ್ಣೆಯನ್ನು ಮಾಡೋದೇನೋ ಸುಲಭನೇ, ಆದರೆ ತುಂಬ ದೊಡ್ಡ ತೊಂದರೆ ಅಂದರೆ ರಾ ಮೆಟೀರಿಯಲ್ ಅಂದರೆ ಕಚ್ಚಾ ತೆಂಗಿನಕಾಯಿಗಳನ್ನು ಹೊಂದಿಸುವುದು. ಯಾಕಂದರೆ ಇದರ ಮರಗಳು ತುಂಬಾ ಉದ್ದವಾಗಿರುವ ಕಾರಣದಿಂದ ಇದಕ್ಕಂತಲೇ ಸಪ್ರೇಟ್ ಆಗಿರೋ ಕೆಲಸಗಾರರು ಬೇಕಾಗ್ತಾರೆ ತೆಂಗಿನಕಾಯಿಗಳನ್ನು ಬೀಳಿಸೋದಕ್ಕೆ. ಹಾಗೂ ಈ ಕೆಲಸ ಮಳೆಗಾಲದಲ್ಲಿ ಅಂತೂ ತುಂಬಾ ಕಷ್ಟವಾಗಿರುತ್ತದೆ. ಮತ್ತು ಇದರ ಜೊತೆಗೆ ಅವರು ಬರೀ ಹಸಿರು ಮತ್ತು ಕಚ್ಚಾ ತೆಂಗಿನಕಾಯಿಗಳನ್ನು ಮಾತ್ರ ಮರಗಳಿಂದ ಬೀಳಿಸಬೇಕಾಗುತ್ತದೆ. ಹಾಗೂ ನಮ್ಮ ಭಾರತದಲ್ಲಿ ಜಾಸ್ತಿ ತೆಂಗಿನಕಾಯಿಗಳನ್ನು ಕೋಸ್ಟಲ್ ಜಾಗಗಳಲ್ಲಿ ಬೀಳಿಸಲಾಗುತ್ತೆ. ಅಂದರೆ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಕೇರಳ, ಕರ್ನಾಟಕ, ತಮಿಳುನಾಡಿನಲ್ಲಿ ಹೆಚ್ಚಾಗಿ ಬೀಳಿಸ್ತಾರೆ. ಹಾಗೂ ಕಾಯಿಗಳನ್ನು ಹೊಂದಿಸಿದ ನಂತರ ಅದನ್ನು ತೆಂಗಿನ ಎಣ್ಣೆಯ ಫ್ಯಾಕ್ಟ್ರಿಗೆ ಕಳಿಸಿಬಿಡ್ತಾರೆ. ನಂತರ ಅದನ್ನು ಅಲ್ಲೇ 8 ರಿಂದ 9 ದಿನಗಳ ಕಾಲ ಒಣಗಲು ಬಿಡ್ತಾರೆ. ಜೊತೆಗೆ ಕಾಯಿಗಳೆಲ್ಲ ಒಣಗಿ ಬ್ರೌನ್ ಕಲರ್ ಬಂದ ಮೇಲೆ ಕೆಲಸಗಾರರು ಕಾಯಿನ ಸಿಪ್ಪೆಯನ್ನು ಬೇರೆ ಮಾಡ್ತಾರೆ. ಮತ್ತು ತೆಂಗಿನ ಎಣ್ಣೆ ಮಾಡುವ ಪ್ರೋಸೆಸ್ನಲ್ಲಿ ಕಾಯಿಯಲ್ಲಿ ಯಾವುದೇ ಭಾಗವು ವೇಸ್ಟ್ ಆಗೋದಿಲ್ಲ, ಹೇಗಾದರೂ ಉಪಯೋಗ ಆಗಿಯೇ ಆಗುತ್ತೆ. ಮತ್ತು ಇದರ ಸಿಪ್ಪೆಯನ್ನು ಹಗ್ಗಗಳು ಮಾಡುವುದಕ್ಕೆ ಹಾಗೂ ಕೃಷಿ ಭೂಮಿಯಲ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಥರ ಬಳಸಿಕೊಳ್ತಾರೆ. ಮತ್ತು ಇದರ ಸಿಪ್ಪೆ ತೆಗೆದ ಮೇಲೂ ಒಳಗಡೆ ಗಟ್ಟಿಯಾದ ಕಂಠದಿಂದ ಕವರ್ ಆಗಿ ಇನ್ನೊಂದು ಪಾರ್ಟ್ ಇರುತ್ತೆ. ಅದನ್ನು ತೆಗೆಯೋದಕ್ಕೆ ಮುಂದೆ ಡಿಶೆಲ್ಲಿಂಗ್ ಪ್ರೋಸೆಸ್ಗಾಗಿ ಕಳಿಸ್ತಾರೆ. ಆದರೆ ಇವತ್ತಿಗೂ ತುಂಬ ಕಡೆ ಕೈಯಲ್ಲೇ ಆ ಕೆಲಸವನ್ನು ಪೂರ್ತಿ ಮಾಡ್ತಾರೆ. ಹಾಗೂ ಕೆಲವೊಂದು ಮಾಡರ್ನ್ ಫ್ಯಾಕ್ಟ್ರಿಯಲ್ಲಿ ಇದಕ್ಕಂತಾನೆ ಡಿಶೆಲ್ಲಿಂಗ್ ಮಾಡುವ ಮಿಷಿನ್ಗಳು ಇರುತ್ತವೆ. ಅದು ಕೆಲಸ ಕೂಡ ಬೇಗ ಮಾಡುತ್ತೆ. ಮತ್ತು ಇದರ ಈ ಕಂಠಗಳನ್ನು ಕೂಡ ಎಸೆಯೋದಿಲ್ಲ, ಬದಲಾಗಿ ಪವರ್ ಪ್ಲ್ಯಾಂಟ್ಗಳಿಗೆ ವರ್ಕ್ ಮಾಡಲು ಉಪಯೋಗಿಸ್ತಾರೆ. ಅಲ್ಲಿ ಇದನ್ನು ಬೆಂಕಿಯಲ್ಲಿ ಉರಿಸೋದ್ರಿಂದ ಕರೆಂಟನ್ನು ತಯಾರಿಸುತ್ತಾರೆ. ಹಾಗೂ ಕಂಠಗಳನ್ನು ತೆಗೆದ ನಂತರ ತೆಂಗಿನಕಾಯಿ ಈಗ ಹೀಗೆ ಕಾಣುತ್ತದೆ. ಮತ್ತು ಇಲ್ಲಿಂದ ರಿಯಲ್ ಪ್ರೋಸೆಸ್ ಶುರು ಆಗುತ್ತೆ. ಕಂಠದಿಂದ ಕಾಯನ್ನು ತೆಗೆದ ಮೇಲೆ ಆ ಕಾಯನ್ನು ಓಪನ್ ಮಾಡಿ ಅದರಲ್ಲಿರುವ ನೀರನ್ನು ತೆಗೆಯುತ್ತಾರೆ. ನಂತರ ಅದರ ಮೇಲಿನ ಸಿಪ್ಪೆಯನ್ನು ಹೀಗೆ ತೆಗೆಯಲಾಗುತ್ತೆ. ಇದನ್ನು ಕೆಲಸಗಾರರು ಕೈಯಿಂದಲೇ ತೆಗೆಯಬೇಕು. ಹಾಗೂ ಇದು ಮುಗಿದ ಮೇಲೆ ತೆಂಗಿನಕಾಯನ್ನು 3 ಸಲ ಬೇರೆ ಬೇರೆ ನೀರಿನಿಂದ ತೊಳೆಯಬೇಕಾಗುತ್ತೆ. ಮತ್ತು ಕ್ವಾಲಿಟಿ ಕಂಟ್ರೋಲರ್ ಇದರ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇದರಲ್ಲಿ ಯಾವ ಕಾಯಿಗಳು ಕೆಟ್ಟಿ ಹೋಗಿರುತ್ತೋ ಅದನ್ನು ತೆಗೆದು ಬಿಡ್ತಾರೆ. ಇದರ ನಂತರ ಎಲ್ಲ ಚೆಕ್ ಮಾಡಿ ಹಾಕಿದ ಕಾಯಿಗಳನ್ನು ಕಟಿಂಗ್ ಮಿಷಿನ್ಗಳಿಗೆ ಹಾಕ್ತಾರೆ. ಮತ್ತು ಕಟಿಂಗ್ ಮಿಷಿನ್ ಈ ತೆಂಗಿನಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡುತ್ತೆ. ಜೊತೆಗೆ ಎಷ್ಟು ಚಿಕ್ಕದು ಅಂದರೆ ತೆಂಗಿನ ಕಾಯಿಯ ಪೌಡರ್ ರೀತಿ ಕಟ್ ಮಾಡಿಬಿಡುತ್ತೆ. ಹಾಗೂ ಇದರಲ್ಲಿ ತುಂಬಾ ಮಾಯಿಶ್ಚರ್ ಕೂಡ ಇರುತ್ತೆ. ಇದನ್ನು ತೆಗೆಯಲು ಏರ್ ಡ್ರೈಯರಲ್ಲಿ ಹಾಕ್ತಾರೆ ಮತ್ತು ಅದರಲ್ಲಿರೋ ಮಾಯಿಶ್ಚರೈಸರ್ನ ತೆಗೆದುಹಾಕಲು ಸಹಾಯ ಮಾಡುತ್ತೆ. ನಂತರ ಇದರಿಂದ ಒಣಗಿರೋ ತೆಂಗಿನಕಾಯಿಯ ಪೌಡರ್ ಈಚೆ ಬರುತ್ತೆ. ಅದರ ಸ್ಮೆಲ್ ಅಂತೂ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಈಗ ಇದೇ ಮಾಯಿಶ್ಚರ್ ಇಲ್ಲದ ಪೌಡರ್ ಇಂದ ಕೊಕೊನಟ್ ಆಯಿಲ್ನ ತೆಗಿತಾರೆ. ಅದಕ್ಕೆ ಈ ಪೌಡರನ್ನು ಒಂದು ಎಕ್ಸ್ಟ್ರಾಕ್ಟರ್ ಮಿಷಿನ್ಗೆ ಹಾಕಲಾಗುತ್ತೆ. ಈ ಎಕ್ಸ್ಟ್ರಾಕ್ಟರ್ ಮಿಷಿನ್ ತೆಂಗಿನಕಾಯಿನ ಫುಲ್ ಎಕ್ಸ್ಟ್ರಾಕ್ಟ್ ಮಾಡಿ
ಒಂದು ಕಡೆ ಈ ಕಾಯಿನ ಕ್ರೀಮ್ ಬರುತ್ತೆ ಹಾಗೂ ಇನ್ನೊಂದು ಕಡೆ ಈ ತೆಂಗಿನಕಾಯಿ ಈ ರೀತಿ ಎಕ್ಸ್ಟ್ರಾಕ್ಟ್ ಆಗಿ ಬರುತ್ತೆ. ಇದನ್ನು ಹಸುಗಳಿಗೆ ತಿನ್ನಲು ಉಪಯೋಗಿಸ್ತಾರೆ ಮತ್ತು ಈ ಕ್ರೀಮ್ ಅನ್ನು ಆಯಿಲ್ ಮಾಡೋದಕ್ಕಾಗಿ ಒಂದು ಫರ್ಮೆಂಟೇಶನ್ ಪ್ರೋಸೆಸ್ಗಾಗಿ ಕಳಿಸಬೇಕಾಗುತ್ತೆ. ಈ ಪ್ರೋಸೆಸ್ ನಲ್ಲಿ ಈ ಕ್ರೀಮ್ ಅನ್ನು ಆಕ್ಸಿಜನ್ ಜೊತೆಗೆ ಎಕ್ಸ್ಪೋಸ್ ಮಾಡಲಾಗುತ್ತೆ. ಇದಕ್ಕಾಗಿ ದೊಡ್ಡ ದೊಡ್ಡ ಫರ್ಮೆಂಟೇಶನ್ ಟ್ಯಾಂಕ್ಗಳು ಕೆಪಾಸಿಟಿಯ ಮೇಲೆ ಕೊಕೊನಟ್ ಕ್ರೀಮ್ ಅನ್ನು 20 ರಿಂದ 48 ಗಂಟೆಯ ಕಾಲ ಬಿಟ್ಬಿಡ್ತಾರೆ. ನಂತರ ಮುಗಿದ ಮೇಲೆ ಈ ಟ್ಯಾಂಕ್ ಗಳನ್ನ ಓಪನ್ ಮಾಡಲಾಗುತ್ತೆ. ಅಷ್ಟರಲ್ಲಿ ಈ ಕ್ರೀಮ್ ನ ಕಲರ್ ಚೇಂಜ್ ಆಗಿ ಬದಲಾಗಿರುತ್ತೆ. ಯಾಕಂದ್ರೆ ಇದರ ಮೇಲ್ಭಾಗ ಎಲ್ಲ ಪ್ರೋಟೀನ್ಸ್ ಗಳಿಂದ ತುಂಬಿರುತ್ತದೆ ಹಾಗೂ ಇದರ ಕೆಳಗಿನ ಭಾಗದಲ್ಲಿ ಬರೀ ಇದರ ನೀರು ತುಂಬಿರುತ್ತದೆ ಮತ್ತು ಈ ಎಣ್ಣೆ ಹಾಗೂ ನೀರು ಒಂದಾಗೋದಿಲ್ಲ ಅನ್ನೋದು ನೀವು ನೋಡಿರಬಹುದು. ಇದೇ ರೀತಿ ಇಲ್ಲಿಯೂ ಆಗುತ್ತೆ. ನಂತರ ಇವೆರಡನ್ನು ಬೇರೆ ಬೇರೆ ಮಾಡ್ತಾರೆ. ಆಯಿಲ್ ನ ಡಬಲ್ ಫಿಲ್ಟ್ರೇಷನ್ ಮೆಥಡ್ ಇಂದ ಫಿಲ್ಟರ್ ಮಾಡಲಾಗುತ್ತೆ. ಇದರ ನಂತರ ನಮಗೆ ಸಿಗೋದೆ ಈ ಪ್ಯೂರ್ ಕೊಕೊನಟ್ ಆಯಿಲ್. ಇದು ತಯಾರಾದ ನಂತರ ಕ್ವಾಲಿಟಿ ಇನ್ಸ್ಪೆಕ್ಷನ್ಗೆ ಹೋಗುತ್ತೆ. ಅಲ್ಲಿ ಟೆಸ್ಟಿಂಗ್ ಟೀಮ್ ಟೆಸ್ಟ್ ಮಾಡ್ತಾರೆ ಹಾಗೂ ಎಣ್ಣೆಯು ಚೆನ್ನಾಗಿರೋದಕ್ಕೂ ಹಾಳಾಗೋದಕ್ಕೂ ಅದರ ಮಾಯಿಶ್ಚರೇ ಕಾರಣವಾಗಿರುತ್ತೆ. ಆ ಮಾಯಿಶ್ಚರ್ನ ತೆಗೆಯಲು ಬೇರೆ ಬೇರೆ ಟ್ಯಾಂಕ್ನ ಕೊಕೊನಟ್ ಆಯಿಲ್ ಸ್ಯಾಂಪಲ್ಗಳನ್ನ ಪ್ರೆಷರೈಸ್ಡ್ ಚೇಂಬರ್ ಒಳಗೆ ಹಾಕ್ತಾರೆ ಹಾಗೂ ಇದರಲ್ಲಿ ಇನ್ನ 2 ಕೆಮಿಕಲ್ನ ಆಡ್ ಮಾಡಲಾಗುತ್ತೆ ಮತ್ತು ಈ ಕೆಮಿಕಲ್ಗಳು ತೆಂಗಿನ ಎಣ್ಣೆಯಲ್ಲಿ ಇರುವ ಮಾಯಿಶ್ಚರ್ನ ಹೈಡ್ರೋಜನ್ ಗ್ಯಾಸ್ ಆಗಿ ಪರಿವರ್ತನೆ ಮಾಡಿ ಆ ಮಾಯಿಶ್ಚರ್ ಕೂಡ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಇದರ ನಂತರ ಪ್ಯಾಕಿಂಗ್ಗೆ ಕಳಿಸ್ತಾರೆ. ಬೇರೆ ಬೇರೆ ರೀತಿಯ ಬಾಟಲ್ಗಳಿಗೆ ಪ್ಯಾಕ್ ಆಗಿ ಬೇರೆ ಬೇರೆ ಅಂಗಡಿಗಳಿಗೆ ತಲುಪುತ್ತವೆ ಹಾಗೂ ನಿಮ್ಮ ಮನೆಯಲ್ಲಿ ಈ ಯಾವ ತೆಂಗಿನ ಎಣ್ಣೆಯನ್ನು ಬಳಸ್ತೀರಾ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಹೊಸ ವಿಷಯದೊಂದಿಗೆ ಬರ್ತೀನಿ ಹಾಗೂ ನನ್ನ ಈ ಶ್ರಮಕ್ಕಾಗಿ ನಿಮ್ಮಿಂದ ಬಯಸೋದು ಒಂದೇ ಒಂದು ಮೆಚ್ಚುಗೆ ಮಾತ್ರ. ಧನ್ಯವಾದಗಳು.